ಗೈಸ್, ನಾನು ಇಲ್ಲೇ ಗಾಡಿ ಇಟ್ಕೊಂಡಿದ್ದೀನಿ. ರಾಣಿ ಅಲ್ಲಿದ್ದಾಳೆ. ಸೊ ನೋಡಿ, ನಾನು ಇಲ್ಲಿದ್ದೀನಿ. ಸೊ ಕರಿತೀನಿ, ಇವಾಗ ಬರ್ತಾಳೆ ಇಲ್ವ ನೋಡಬೇಕು. ಸೊ ಇಲ್ಲೇ ಕೂತ್ಕೊಂಡು ಕರಿತಾ ಇರ್ತೀನಿ. ನೋಡಿ, ಅಲ್ಲಿದ್ದಾಳೆ ರಾಣಿ. ರಾಣಿ 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 ನೋಡಿ ಗೈಸ್, ಬಂದ್ಬಿಟ್ಲು. ಹಸುನ ನೋಡಿದ್ರೆ ಭಯ ಬೀಳ್ತದೆ. ನೋಡಿ ನೋಡಿ ಯಾವ ಥರ ಭಯ ಬೀಳ್ತಾನೆ. 200 ರೂಪೀಸ್ಗೋಸ್ಕರ ಎಷ್ಟೊಂದು ಹುಡುಕಿದ್ದೇನೆ ಅಂದರೆ ಸುಮಾರು 1 ಅವರಿಂದ ಹುಡುಕ್ತಾ ಇದ್ದೀನಿ. ಸೊ ಭೈರವಗನಂದರೆ ಭಯನಂತೆ ಈ ಬ್ರೋಗೆ. ಬ್ರೋ ಕಚ್ಚಲ್ಲ ಬ್ರೋ, ಮುಟ್ಟಿಬೇಕಂದ್ರೆ. ಗೈಸ್, ನಮ್ಮ ವಿಡಿಯೋ ಎಡಿಟಿಂಗ್ ಆದರೆ ಆಗ್ತಾಯಿದೆ. ಸೊ ಇಲ್ಲಿ ಒಂದು ಬರ್ಡೇ ಆದರೆ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಮಕ್ಕಳದು. ಸಾಯಂಕಾಲ ಬಂದಿದ್ರಲ್ವ, ಸೊ ಆ ಮಕ್ಕಳದು. ಸೊ ಅದಕ್ಕೋಸ್ಕರ ರಾಣಿನ ಕರ್ಕೊಂಬನ್ನಿ ನಮ್ಮ ಬರ್ಡೇಗೆ ಅಂತ ಕರೀತಾ ಇದ್ದಾರೆ. ಸೊ ಬನ್ನಿ, ನಾವು ಆದರೆ ಹೋಗೋಣ. ನಾವಿವತ್ತು ಸೋಷಿಯಲಿ ಇನ್ವಾಲ್ವ್ ಆಗಿರ್ತೀವಿ. ಸೊ ನಾವು ಇಂಟ್ರೋವರ್ಡ್ಸ್ ಅಲ್ಲ. ಸೊ ಎಲ್ಲರ ಜೊತೆ ನಾವು ಬೆರೀತೀವಿ. ನಾವು ಬೇಗ ರಾಣಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ರಾಣಿ ತುಂಬ ಲೈಕ್ ಮಾಡ್ತಾರೆ ಗೈಸ್. ಭೈರವನ್ ಕರೀತಾ ಇಲ್ಲ. ಭೈರವ, ಬೆಳಗ್ಗೆ ಭೈರವನ್ ಕರ್ಕೊಂಡು ವಾಶ್ರೂಮ್ಗಾದರೆ ಬಂದಿದೆ. ಸೊ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿ 3 ಡೇಸ್ ಆದರೆ ಆಗ್ತಾಯಿದೆ, ಒಂದು ಡೈಲಿ ವ್ಲಾಗ್ಸು. ಸೊ ನಮ್ಮ ಜೊತೆ ಭೈರವಗನಾದರೆ ಇದ್ದಾನೆ. ಸೊ ಬನ್ನಿ ನೋಡಿ ಗೈಸ್, ಹಸುಗಳಾದರೆ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ. ಸೊ ನೋಡಿ ಗೈಸ್, ಭೈರವ ಔಟ್ಸೈಡ್ ಆದರೆ ಬಂದಿದ್ದಾನೆ. ಇವತ್ತು ಬೇರೆ ಪ್ಲೇಸ್ಗಾದರೆ ಬಂದಿದ್ವಿ. ಸೊ ಆ ಹಸುನ ನೋಡಿದ್ರೆ ಭಯ ಬೀಳ್ತಾಯಿದ್ದಾನೆ. ನೋಡಿ ನೋಡಿ ಯಾವ ಥರ ಭಯ ಬೀಳ್ತಾನೆ. ಯಾಕೋ ಭೈರವ ಅದೇನು ಮಾಡಲ್ಲ ಕಣೋ. ಏಯ್, ಯಾಕೋ ಅಷ್ಟೊಂದು ಭಯ ಬೀಳ್ತೀಯಾ? ಭಯ ಬೀಳ್ತಾಯಿದ್ದಾನೆ ಗೈಸ್ ಭೈರವ. ನೋಡಿ, ಶುಪ್ ಶುಪ್. ಏಯ್, ಯಾಕೋ ಹಸು ಅಂದರೆ ತುಂಬ ಭಯ ಬೀಳ್ತಾಯಿದ್ದಾನೆ ಗೈಸ್ ಇವನು. ಬಾ ಹೋಗೋಣ. ತುಂಬ ಎಳಿತಾನೆ ಗೈಸ್ ಇವನು. ಬೆಳಗ್ಗೆನೆ ಫುಲ್ಲು ಎಳಿತಾನೆ. ನನ್ನ ಕೈ ಹೋಗ್ಬಿಡ್ತು, ಆ ಥರ ಕಿತ್ಕೊಂಡಾಗ ಎಳಿತಾನೆ ಇವನು. ಯಾಕೋ ಬರು ಇವತ್ತು ಭೈರವನಿಗೆ ಫುಡ್ ತೊಗೊಂಬರ್ಬೇಕಾದ್ರೆ ಹೋಗಬೇಕು. ನೆನ್ನೆ ಮಳೆ ಬಂದು ನೋಡಿ ಗೈಸ್ ಯಾವ ಥರ ಆಗ್ಬಿಟ್ಟಿದೆಯೋ ಪೂರ್ತಿ. ಇಲ್ಲಿ ಫುಲ್ಲು ಮಳೆ ನೆನ್ನೆ ಎಲ್ಲ ಹೊಸಕೋಟೆ ಹತ್ರ. ಸುಮಾರು ಜನ ಕೇಳ್ತಾ ಇದ್ದೀರಾ, ಬ್ರೋ ನೀವು ಇರ್ತಕ್ಕಂಥ ಲೊಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಏನಾಗುತ್ತೆ ಅಂದರೆ ಗೈಸ್, ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಮತ್ತು ಫ್ಯೂಚರಲ್ಲಿ ಆ ಲೊಕೇಶನ್ಗೆ ಯಾರಾದರೂ ಬಂದು ತೊಂದರೆ ಆಗ್ತದೆ. ಸೊ ಆ ಕಾರಣದಿಂದ ನೀವು ಹೊಸಕೋಟೆಗೆ ಬನ್ನಿ. ಹೊಸಕೋಟೆಗೆ ಬಂದುಬಿಟ್ಟು ನನಗೊಂದು ಮೆಸೇಜ್ ಆದರೆ ಹಾಕಿ. ಸೊ ನಾನು ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ, ಭೈರವನ್ನಾದರೆ ಕರ್ಕೊಂಬರ್ತೀನಿ. ಸೊ ಅದೇ ಮೇಯ್ನ್ ಪ್ರಾಬ್ಲಮ್ಮು. ಅಂದರೆ ಫ್ಯೂಚರಲ್ಲಿ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು 200 ರೂಪೀಸ್ಗೋಸ್ಕರ ಎಷ್ಟೊಂದು ಹುಡುಕಿದ್ದೇನೆ ಅಂದರೆ ಸುಮಾರು 1 ಅವರಿಂದ ಹುಡುಕ್ತಾ ಇದ್ದೀನಿ. ಸೊ ಎಲ್ಲೂ ಸಿಗಲಿಲ್ಲ. ಸೊ ಹುಡುಕಿ ಸಾಕಾಗ್ಬಿಟ್ಟು ಮತ್ತು ನೋಡ್ತಾ ಇದ್ದರೆ ನೆನ್ನೆ ತೆಗ್ದಿದ್ದು ಒಂದು ಫ್ಯಾಂಟಲ್ಲಿ ನೋಡಿದೆ. ಬಟ್ ಏನಂತ ನಾನು 2 ಫ್ಯಾಂಟ್ ಹಾಕ್ಕೊಂಡಿದ್ದೆ ನಾನು ಕಂಟೆಂಟ್ಗೋಸ್ಕರ. ಸೊ ಆ ಫ್ಯಾಂಟಲ್ಲಿ ಇರಲ್ಲ ಅಂದ್ಕೊಂಡಿದ್ದೆ ನಾನು, ಸ್ಕಿಪ್ ಮಾಡಿಬಿಟ್ಟಿದ್ದೆ. ಸೊ ಎಲ್ಲ ಹುಡುಕಿ ಕೊನೆಗೆ ನೋಡಿದ್ರೆ ಇದರಲ್ಲೇ ಇತ್ತು. ತುಂಬ ಸಂತೋಷ ಆದರೆ ಆಗಿತ್ತು ಗೈಸ್. ಸೊ ಮನಿ ಅಮೌಂಟಿನ ವ್ಯಾಲ್ಯೂ ಯಾರಿಗೆ ಗೊತ್ತಿರ್ತದೋ ಅವ್ರು ಹುಡುಕ್ತಾರೆ, ಇಲ್ಲ ಅಂತ ಹೇಳಿದರೆ ಬಿಟ್ಬಿಡ್ತಾರೆ. ಸೊ ಆ ಥರ ನನಗೆ ಇಂಪಾರ್ಟೆಂಟು ಮನಿ ಅವಶ್ಯಕತೆ ಇದೆ. ಸೊ ಆ ಕಾರಣದಿಂದ ನಾನು ಸುಮಾರು 1 ಗಂಟೆ ಹೊತ್ತು ಹುಡುಕಿದ್ದೆ ಈ 200 ರೂಪೀಸ್ಗೋಸ್ಕರ. ಸೊ ಇವಾಗ ತಾನೇ ರಾಣಿನ ವಾಶ್ರೂಮ್ ಕರ್ಕೊಂಬಂದಿದ್ದೆ. ಸೊ ಅವಳು ಬಿಟ್ಬಿಡ್ತೀನಿ, ಎಲ್ಲೂ ಹೋಗಲ್ಲ. ಹೇ ರಾಣಿ, ತುಂಬ ಸಂತೋಷ ಆಗ್ಬಿಡ್ತು ಅವಳಿಗೆ ಇವತ್ತು. ಸೊ ಗೈಸ್, ಇವಾಗ ಇನ್ಸ್ಟಾಗ್ರಾಮ್ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಒಳ್ಳೆ ಟ್ಯಾಲೆಂಟ್ಸ್ಗೆ ಬೆಲೆ ಕೊಡ್ತಾಯಿಲ್ಲ ಗುರು ಇನ್ಸ್ಟಾಗ್ರಾಮಲ್ಲಿ. ಪಾಪ ಎಷ್ಟು ಜನ ಎಡಿಟರ್ಸ್ ಇರ್ತಾರೆ. ನನಗೆ ಒಬ್ಬರು ಕ್ರಿಯೇಟ್ರ್ ಈ ಥರ ಕಾಲ್ ಮಾಡಿದ್ದು, ಬ್ರೋ ನಾನು ಎಷ್ಟು ಕಷ್ಟ ಬಿದ್ದು ಎಡಿಟಿಂಗ್ ಮಾಡ್ತೀನಿ, ವ್ಯೂಸೇ ಬರೋಲ್ಲ ಬ್ರೋ ಅಂತ ಹೇಳ್ತಾರೆ. ಮೊನ್ನೆ ಆ ಹುಡುಗಿ ನೋಡಿದ್ರಲ್ವಾ, ಆ ಹುಡುಗಿ ಹೆಂಗೆ ಆಡಿದ್ಲು ಏನು ಅಂತ ಆ ಹುಡುಗಿಗೆ ಗೊತ್ತಿಲ್ಲ ಕರೆಕ್ಟಾಗಿ. ಹಾಡನ್ನು ಏನು ಹಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಆ ಹುಡುಗಿನ ಒಂದೇ ದಿನದಲ್ಲಿ 14,000 ಫಾಲೋವರ್ಸ್ ಬಂದ್ಬಿಟ್ಟು ಒಂದೇ ದಿನದಲ್ಲಿ ಫೇಮಸ್ ಮಾಡಿಬಿಟ್ಟು.
ಗೈಸ್ ಇವತ್ತು ನಾವು ಒಂದು ಡಿಸಿಪ್ಲಿನ್ ಮತ್ತು ಮೋಟಿವೇಶನ್ ಬಗ್ಗೆ ಮಾತಾಡೋಣ. ನೀವು ಮೋಟಿವೇಶನ್ ಅದೊಂದು ದಿನ ಇರ್ತದೆ, ಅದು ಒಂಥರ ಲಕ್ಕು ಇರಬೇಕು ಮೋಟಿವೇಶನ್ ಜೊತೆ. ಮತ್ತು ಈ ಡಿಸಿಪ್ಲಿನ್ ಆ ಥರ ಅಲ್ಲ. ನೋಡಿ, ಸೌರವ್ ಜೋಶಿನ ಎಕ್ಸಾಂಪಲು, ಡೈಲಿ ವ್ಲಾಗರ್ಸ್ ಸೌರವ್ ಜೋಶಿ ಅಂತಿದ್ದಾರೆ, ಹಿಂದಿ ವ್ಲಾಗರ್ ಅವರು. ಈ ಯೂಟ್ಯೂಬ್ ಬಂದಿರೋವಾಗಿನ ಮೋಟಿವೇಶನಲ್ಲೇ ಇದ್ದೋಗಿದ್ದಾರೆ. ಸೊ ಒಂದು 2-3 ದಿನದಿಂದ ಗೊತ್ತಾಗ್ತದೆ ಡಿಸಿಪ್ಲಿನ್ ಕೂಡ ಇರಬೇಕು ಅಂತ ಹೇಳಿಬಿಟ್ಟು. ಸೊ ಆ ಕಾರಣದಿಂದ ಪ್ರತಿದಿನ ನಾನು ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಎಷ್ಟು ಕಷ್ಟ ಆದರೂ ಇರಲಿ ಗೈಸ್, ಒಂದು ಬೆಟ್ಟದ ಮೇಲೆ ಕೂಡ ಇರಲಿ ನನ್ನ ವೀಡಿಯೋ ಬಂದಿರ್ತದೆ ನಿಮಗೆ. ಸೊ ಎಷ್ಟು ಕಷ್ಟ ಆದರೂ ಇರಲಿ, 3 ಎಕ್ಸ್ಕ್ಯೂಸ್ ತೊಗೊತೀನಿ 1 ವರ್ಷಕ್ಕಷ್ಟೇ. ಸೊ ಅದು ಕೂಡ ತೊಗೊತೀನಿ ಎಲ್ಲೋ ಗೊತ್ತಿಲ್ಲ, ಬಟ್ ಪ್ರತಿದಿನವೂ ಒಂದು ಡಿಸಿಪ್ಲಿನಾಗಿ ಒಂದು ಒಳ್ಳೆ ಕಂಟೆಂಟನ್ನು ನಿಮ್ಗೆ ಕೊಡ್ತಾನೆ ಇರ್ತೀನಿ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಗೈಸ್. ಸೊ ಇವಾಗ ರಾಣಿನಾದರೆ ಕರ್ಕೊಂಬಂದಿದ್ದೆ ನಾನು. ಸೊ ಐ ಹೋಪ್ ನಿಮಗೆ ಈ ಒಂದು ಕ್ಲಿಪ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೆನ್ನೆ ಚಿಕ್ಕ ಹುಡುಗ ಒಬ್ಬನು ರಾಣಿನ ಹಿಡ್ಕೊಂಬಿಟ್ಟಿದ್ದ. ಸೊ ತುಂಬ ಜನ ಕಾಮೆಂಟ್ಸ್ ಮಾಡಿದ್ದೀರಾ ಚಿಕ್ಕ ಮಕ್ಳಿಗೆ ಕೊಡಬೇಡಿ ಅಂತೇಳ್ಬಿಟ್ಟು. ಸೊ ಗೈಸ್, ನೆನ್ನೆ ಅವ್ರಿಗೆ ಭೈರವ ರಾಣಿಗೆ ಇಬ್ಬರಿಗೂ ವಾಶ್ರೂಮ್ ಅರ್ಜೆಂಟ್ ಆಗಿಬಿಟ್ಟಿದ್ದು. ಸೊ ಅವಾಗ ನಾನೇನು ಮಾಡಿದೆ ಅಂದರೆ, ನಾನು ಒಬ್ಬನೇ ಭೈರವನ ಕರ್ಕೊಂಡೋದ್ರೆ ರಾಣಿ ಮನೆಯಲ್ಲೇ ಮಾಡಿಬಿಡ್ತಾಳೆ, ಇಲ್ಲಾಂದರೆ ಮನೆ ಮುಂದೆ ಮಾಡಿಬಿಡ್ತಾಳೆ ವಾಶ್ರೂಮು. ಸೊ ಆ ಕಾರಣದಿಂದ ಆ ಹುಡುಗನ್ನ ಇಟ್ಕೊಂಡು ನಾವಿಬ್ಬರು ರಾಣಿನ ಇಬ್ಬರನ್ನೂ ಕರ್ಕೊಂಡೋಗಿದ್ದು. ಸೊ ಮಕ್ಕಳಿಗೆ ಗೊತ್ತಾಗಲ್ಲ ಗೈಸ್. ರಾಣಿ 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 ಬರ್ತಾಯಿಲ್ಲ ಗೈಸ್. ಇವಾಗ ನಾನು ಗಾಡಿ ಎತ್ಕೊಂಡು ಹೋಗ್ಬಿಡ್ತೀನಿ. ಸೊ ಬರ್ತಾಳೆ ನೋಡೋಣ. ರಾಣಿ ರಾಣಿ ಗೈಸ್, ನಾನು ಇಲ್ಲೇ ಗಾಡಿ ಇಟ್ಕೊಂಡಿದ್ದೀನಿ, ರಾಣಿ ಅಲ್ಲಿದ್ದಾಳೆ. ಸೊ ನೋಡಿ, ನಾನು ಇಲ್ಲಿದ್ದೀನಿ. ಸೊ ಕರಿತೀನಿ, ಇವಾಗ ಬರ್ತಾಳೆ ಇಲ್ವೋ ನೋಡಬೇಕು. ಸೊ ಇಲ್ಲೇ ಕೂತ್ಕೊಂಡು ಕರಿತಾ ಇರ್ತೀನಿ. ನೋಡಿ ಅಲ್ಲಿದ್ದಾಳೆ ರಾಣಿ 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 ನೋಡಿ ಗೈಸ್, ಬಂದುಬಿಟ್ಲು. ಸೊ ಇವಾಗ ಬಂದುಬಿಟ್ಲು. ಸೊ ಗಾಡಿ ಮೇಲೆ ಕೂತ್ಕೊಂಡಿದ್ರೆ ಬರಲಿಲ್ಲ, ಕೂತ್ಕೊಂಡ್ರೆ ಈ ಥರ ಕೂತ್ಕೊಂಡ್ರೆ ಕರೆದ್ರೆ ಬಂದುಬಿಡ್ತಾಳೆ. ಸೊ ಸೆನ್ಸ್ ಚೆನ್ನಾಗಿ ಮಾಡ್ತಾಳೆ ಗೈಸ್, ಅವಳಿಗೆ ಅರ್ಥ ಆಗ್ತದೆ ಯಾರು ಕರಿತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇವಾಗ ಟೈಮ್ ಬಂದುಬಿಟ್ಟು 4:15 ಆದರೆ ಆಗ್ತದೆ. ಸೊ ಮನೆಯಲ್ಲೇ ಇದ್ದು ಬೋರ್ ಹೊಡಿತಾಯಿತ್ತು. ಸೊ ಅದಕ್ಕಂತ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ನಾನು ಭೈರವಗನು. ಸೊ ಹಂಗೆ ಭೈರವಗನಿಗೆ ವಾಕಿಂಗ್ ಹೋದಂಗೆ ಇರ್ತದೆ. ಸೊ ರಾಣಿನ ಒಳಗಡೆ ಆದರೆ ಬಿಟ್ಟಿದ್ದೀನಿ. ಸೊ ನೆನ್ನೆ ಥರ ಮತ್ತೆ ಪ್ರಾಬ್ಲಮ್ ಆಗ್ತದೆ. ನೋಡಿ ಗೈಸ್, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲೋ ಲೇಔಟ್ ಒಳಗಡೆ ಬರ್ತಾಯಿದ್ವಿ. ಈ ಬ್ರೋ ಆದರೆ ತೋರಿಸಿದ್ರು ಇಲ್ಲಿ ಲೊಕೇಶನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾವು ಔಟ್ಸೈಡ್ ಭೈರವಗನ ಕರ್ಕೊಂಡಾದರೆ ಬಂದಿದ್ವಿ. ಏನು ಬ್ರೋಸ್, ಏನು ಸ್ಪೆಷಾಲಿಟಿ ಇಲ್ಲಿ? ಹಾಂ, ಹೌದಾ ಗೈಸ್? ಬ್ರೋ ಆದರೆ ನೆನ್ನೆ ಬಂದಿದ್ರಲ್ವಾ, ಅವರು ನೆನ್ನೆ ಯಾರೋ ಸತ್ತೋಗಿದ್ದಾರೆ ಊರಲ್ಲಿ ಅಂತೇಳ್ಬಿಟ್ಟು ಏನೋ ಒಂದು ಡೈಲಾಗ್ ಹೇಳ್ತೀನಿ ಅಂತ ಹೇಳಿದರು. ಸೊ ಇವತ್ತು ಹೇಳ್ತಾರಂತೆ. ಇವನು ಭೈರವಗನಾದರೆ ಹೇಳ್ಕೊಂಡು ಹೋಗ್ತಾಯಿದ್ದಾನೆ ಗೈಸ್. ಸೊ ಭೈರವಗನಂದರೆ ಭಯನಂತೆ ಈ ಬ್ರೋಗೆ. ಬ್ರೋ ಕಚ್ಚಲ್ಲ ಬ್ರೋ, ಮುಟ್ಟಿಬೇಕಂದ್ರೆ. ಏನು ಮಾಡೋದಿಲ್ಲ ನೋಡಿ, ಮುಟ್ಟಿಬೇಕಂದ್ರೆ ಏನು ಮಾಡೋದಿಲ್ಲ. ಆ ಹುಡುಗ ಭಯ ಬಿಡ್ತಾ ಇದ್ದಾನೆ ಗೈಸ್. ಸೊ ಆ ಹುಡುಗ ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಭೈರವ ಕಚ್ತಾನೆ ಅಂದ್ಕೊಂಡ್ಬಿಟ್ಟಿದ್ದಾನೆ. ಸೊ ಇದು ಬಂದುಬಿಟ್ಟು 3ನೇ ದಿನದ ವ್ಲಾಗು. ಬ್ರೋ ಡೈಲಾಗು ಹೇಳಿ ಬ್ರೋ, ಏನಾದರೂ ಒಂದು. 20 ರೂಪಾಯಿ ಶ್ರೀಂಗು, ನಮ್ಮ ಗಣೇಶ ಕಿಂಗು. ನೋಡಿ ಗೈಸ್, ಈ ಹುಡುಗ ಏನೋ ಡೈಲಾಗ್ ಹೇಳ್ತಾ ಇದ್ದಾನೆ, ಹೇಳಿ ಬ್ರೋ. 20 ರೂಪಾಯಿ ಶ್ರೀಂಗು, ನಮ್ಮ ಗಣೇಶ ಕಿಂಗು. ಅಲ್ಲ, 3 ದಿನಕ್ಕೆ ನನಗೆ ಮೈಂಡ್ ಇದಾಗ್ಬಿಡ್ತು. ಪ್ರತಿದಿನ ಏನು ಕಂಟೆಂಟ್ ಯೋಚನೆ ಮಾಡೋದು ನನಗೆ ಮೈಂಡಲ್ಲಿ ಓಡ್ತಾ ಇಲ್ಲ. ಸೊ ಆ ಥರ ಪ್ರತಿದಿನ ಡೈಲಿ ವ್ಲಾಗ್ಸ್ ಮಾಡ್ತಾರಲ್ಲ, ಅವ್ರು ಹೆಂಗಿರ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಸೊ ಏನಂತ ಹೇಳಿದ್ರೆ ಅವ್ರ ಹತ್ರ ದುಡ್ಡು ಇರ್ತದೆ, ನಮ್ಮ ಹತ್ರ ದುಡ್ಡಿರಲ್ಲ ಅಷ್ಟೇ. ಸೊ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಸೊ ಇಷ್ಟರಲ್ಲೇ ನಾವು ವ್ಲಾಗ್ ಶೂಟ್ ಮಾಡ್ತೀವಿ. ಭೈರವ ಗಾಯ್ಸ್, ಜಸ್ಟ್ ಮಿಸ್ ಭೈರವಗನ ತಪ್ಪಿಸ್ಕೊಂಡ್ಬಿಡ್ತಾ ಇದ್ದ. ಸೊ ಸಂಜೆ ವೇಳೆಯಲ್ಲಿ ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ನೇಚರ್ ಇದೆಯೋ. ಸೊ ನಮ್ಮ 20 ರೂಪಾಯಿ ಶ್ರೀಂಗು, ನಮ್ಮ ಗಣೇಶ ಕಿಂಗು. 1 ರೂಪಾಯಿ ಕವರು, ನಮ್ಮ ಗಣೇಶ ಪವರು. ಸೊ ನೋಡಿ ಗೈಸ್, ಇವ್ನು ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಭೈರವ ಹುಲಿ. ಭೈರವ್, ಏನೋ ಸಮಾಚಾರ ಭೈರವ್? ಇಲ್ಲಿ ನೋಡಿ ಗೈಸ್, ಭೈರವಗನು ಕಡ್ಡಿನ ಎತ್ಕೊಂಡು ಯಾವ ಥರ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು.
ಅವನು ಅದನ್ನು ಇದು ಅನ್ಕೊಂಡ್ಬಿಟ್ಟು ಇದನ್ನು ಮೂಳೆ ಅನ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಸೊ ನೋಡಿ ಯಾವ ಥರ ಎತ್ಕೊಂಡ್ ಬರ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಭೈರವ ಭೈರವ್ ಹಲ್ಲು ನೋವೇ ಬರ್ತಾಯಿಲ್ಲ, ಹಲ್ಲು ನೋವೇ ಬರ್ತಾಯಿಲ್ಲ. ನೋಡಿ ಗಾಯ್ಸ್ ಇವಾಗ ಬಿಟ್ಟಿದ್ದೇನೆ. ಸುಮಾರು ಎಷ್ಟೊತ್ತಿಂದ ಹಿಡ್ಕೊಂಡ್ ಬರ್ತಾ ಇದ್ದೇನೆ ಅದನ್ನ ಕಡ್ಡಿನ. ಸೊ ಈ ವ್ಲಾಗ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಅದೇ ಥರ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ಥರ ನಾಳೆಯಿಂದ ಒಳ್ಳೊಳ್ಳೆ ಕಂಟೆಂಟ್ಸ್ ಆದರೆ ಬರ್ತಾ ಇರ್ತದೆ. ಸೊ ನಾಳೆ ಭೈರವಾಗ ಒಂದು ಜಾಗಕ್ಕಾದರೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಅದೇ ಥರ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ.